ನಮಸ್ಕಾರ ಸ್ನೇಹಿತರೆ, KCET 2026 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲ CET ವಿದ್ಯಾರ್ಥಿಗಳಿಗೆ ಮತ್ತು ನೀಟ್ ವಿದ್ಯಾರ್ಥಿಗಳು ಕೂಡ ನಿಮಗೆ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟು. ನಾನು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಡೋದಕ್ಕೆ ನಾನು ನಿಮಗೆ ಈ ವಿಡಿಯೋ ಆದರೆ ಮಾಡ್ತಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ನಾನು ತುಂಬ ಟೈಮ್ ವೇಸ್ಟ್ ಮಾಡಲ್ಲ. ಒಂದು 2.5-3 ನಿಮಿಷದಲ್ಲಿ ವಿಡಿಯೋ ಅನ್ನಾದರೂ ಮುಗಿಸ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಯಾಕಂದರೆ ಲಾಸ್ಟ್ ಇಯರ್ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ದಾರೆ. ಅದರಿಂದ ಈ ವಿಡಿಯೋ ಮತ್ತೆ ಮಾಡಿ ತಿಳಿಸ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದರೂ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ವಿಡಿಯೋ ನೋಡ್ತಿದ್ರೆ ಆದರೆ ಸಬ್ಸ್ಕ್ರೈಬು ಲೈಕ್ ಕೊಡ್ತಿಲ್ಲ. ಸಬ್ಸ್ಕ್ರೈಬು ಲೈಕ್ ಕೊಟ್ಬಿಟ್ಟು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನಿಮಗೆ ಹೆಚ್ಚಿಗೆ ವಿಡಿಯೋಸ್ ಮಾಡಿದ್ರೆ ತಿಳಿಸ್ತೀನಿ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ ಮಾಡಿರುವಂತಹ ತಪ್ಪೇನೆಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು KCET ಅಪ್ಲಿಕೇಶನ್ ಅನ್ನು ಇಟ್ಕೊಂಡಿಲ್ಲ. ಮತ್ತೆ ಇಲ್ಲಿ ನಿಮ್ಮ ಒಂದು ಆಲ್ ಟಿಕೆಟ್ ಏನಿರುತ್ತೆ, ಅಡ್ಮಿಷನ್ ಟಿಕೆಟ್ ಏನಿರುತ್ತೆ, ಆ ಒಂದು ಆಲ್ ಟಿಕೆಟನ್ನು ಇಟ್ಕೊಂಡಿಲ್ಲ. CET ಎಕ್ಸಾಮ್ ಬರೆಯೋಕೆ ಹೋದಾಗ ಏನೊಂದು ಆಲ್ ಟಿಕೆಟ್ ಇರುತ್ತೆ, ಆ ಒಂದು ಆಲ್ ಟಿಕೆಟನ್ನು ಇಟ್ಕೊಂಡಿಲ್ಲ. ಇವೆರಡು ಡಾಕ್ಯುಮೆಂಟ್ಸನ್ನು ಇಟ್ಕೊಂಡಿರಿ. ಯಾಕಂದರೆ ಲಾಸ್ಟ್ ಇಯರ್ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಟ್ಕೊಂಡಿರಲಿಲ್ಲ. ಈಗ ಇಂಪಾರ್ಟೆಂಟ್ ಏನಪ್ಪ, ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ ನಿಮ್ಮ ಫೀಸ್ ಕುರಿತು ಸ್ನೇಹಿತರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಫೀಸನ್ನು ರೆಡಿ ಮಾಡ್ಕೊಂಡಿರಲ್ಲ. ಇಮ್ಮಿಡಿಯೇಟಾಗಿ ಕಾಲೇಜಲ್ಲಿ ಸೀಟ್ ಸಿಕ್ಬಿಡುತ್ತೆ, ಲಕ್ಷ ಫೀಸ್ ಕಟ್ಟೋದಿರುತ್ತೆ. ಇಲ್ಲಿ ಫೀಸ್ ಕಟ್ಟೋದಕ್ಕೆ ರೆಡಿ ಇರಲ್ಲ. ವಿದ್ಯಾರ್ಥಿಗಳ ಹತ್ರ ಫೀಸ್ ಕಟ್ಟೋಕ್ಕೆ ಒಂದು ಫ್ಯಾಮಿಲಿಯಲ್ಲಿ ಸ್ಟೇಬಲ್ ಇರಲ್ಲ. ಯಾಕಂದರೆ ಮೊದಲಿಂದ ಫೀಸನ್ನು ರೆಡಿ ಮಾಡ್ಕೊಂಡಿರಲ್ಲ. ನೀವೀಗ PUC ಕಾಲೇಜ್ಗಳಲ್ಲೆಲ್ಲ ಏನು ಮಾಡ್ತಿರ್ತೀರ, ಇನ್ಸ್ಟಾಲ್ಮೆಂಟಲ್ಲಿ ಕಟ್ತಿರ್ತೀರ. ಫಸ್ಟ್ ಇನ್ಸ್ಟಾಲ್ಮೆಂಟು, ಸೆಕೆಂಡ್ ಇನ್ಸ್ಟಾಲ್ಮೆಂಟು, ಆ ಥರ. ಆದರೆ ಇಲ್ಲಿ KEಯಲ್ಲಿ ಆ ರೀತಿ ಪ್ರೋಸೆಸ್ ಇಲ್ಲ. ಒಂದೇ ಸರಿ ಅಮೌಂಟನ್ನು ಕಟ್ಟಬೇಕಾಗುತ್ತೆ. ಈಗ SC/ST ವಿದ್ಯಾರ್ಥಿಗಳಿಗೆಲ್ಲ ಕಡಿಮೆ ಅಮೌಂಟ್ ಇರೋದ್ರಿಂದ ಅವ್ರಿಗೇನು ಸಮಸ್ಯೆ ಇಲ್ಲ. ಪಾಪ OBC ವಿದ್ಯಾರ್ಥಿಗಳು ಇಲ್ಲಿ ಲ್ಯಾಕ್ಸಲ್ಲಿ ಫೀಸ್ ಪೇ ಮಾಡೋದ್ರಿಂದ ಈಗ ಇಲ್ಲಿ CET ಇಂಜಿನಿಯರಿಂಗ್ ಸೀಟ್ ಆಗಿರ್ಬೋದು, ಇಲ್ಲಿ ಈಗ MBBS ಸೀಟ್ ಆಗಿರ್ಬೋದು, ಈ ರೀತಿಯಾಗಿ ಇಲ್ಲಿ ಫೀಸ್ಗಳಂತೂ ಸ್ವಲ್ಪ ಜಾಸ್ತಿನೇ ಇರುತ್ತೆ. OBC ವಿದ್ಯಾರ್ಥಿಗಳಿಗೆಲ್ಲ ನೀವು ಫೀಸನ್ನೆಲ್ಲ ರೆಡಿ ಮಾಡ್ಕೋಬೇಕು. ಎಕ್ಸಾಕ್ಟ್ ಫೀಸ್ ಎಷ್ಟಿರುತ್ತೆ ಅಂತ ನಿಮಗೆ ಫೀಸ್ ಸ್ಟ್ರಕ್ಚರ್ ಒಂದು ಲಾಸ್ಟ್ ಇಯರ್ದು ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಿನ ವಿಡಿಯೋ ಅಲ್ಲಿ. ನೀವು ಆದಷ್ಟು ಈಗ ನಿಮ್ಗೆ ಸ್ವಲ್ಪ ಟೈಮ್ ಕೂಡ ಸಿಕ್ಕಿದೆ, ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ. ಯಾಕಂದರೆ ಈಗ ನೀವು ಗೌರ್ಮೆಂಟ್ ಕಾಲೇಜಲ್ಲೇ ಸೀಟ್ ತಗೊಳ್ತಿದ್ದೀರಾ ಅನ್ನೋದಾದರೆ ಅದ್ರದ್ದು ಎಷ್ಟು ಫೀಸ್ ಇರುತ್ತೆ ಅದಕ್ಕೆ ಸ್ವಲ್ಪ ರೆಡಿಯಾಗಿ. ಪ್ರೈವೇಟ್ ಕಾಲೇಜಲ್ಲಿ ತಗೊತಿದ್ದೀರಾ ಅಂದರೆ ಲ್ಯಾಕ್ ಅಂತೂ ಆಗೇ ಆಗುತ್ತೆ. ಇಲ್ಲಿ ಲ್ಯಾಕ್ಸಲ್ಲಿ ಫೀಸ್ ಇರೋದ್ರಿಂದ ನೀವು ಸ್ವಲ್ಪ ಪ್ರಿಪೇರ್ ಆಗಿರಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಇಲ್ಲಿ ಮತ್ತು ಲಾಸ್ಟ್ ಮೂಮೆಂಟಲ್ಲಿ ಎಷ್ಟೋ ಜನ ನಮಗೆ ಈ ಸೀಟ್ ಬೇಡ, ನಮ್ಗೆ ಇಲ್ಲಿ ಸೀಟ್ ಕ್ಯಾನ್ಸಲ್ ಮಾಡ್ಕೊಬಿಡ್ಬೇಕು, ನಮ್ಮ ಮನೆಯಲ್ಲಿ ಫೀಸ್ ಕಟ್ಟೋಕ್ಕಾಗ್ತಿಲ್ಲ, ಈ ರೀತಿಯಾಗಿ ತೊಂದರೆ ಅನುಭವಿಸ್ತಿದ್ದೀರಾ. ಇದು ನಿಮಗೆ ಭಯ ಇಡ್ಸೋಕ್ಕಲ್ಲ, ಇದು ನಿಮಗೊಂದು ಇನ್ಸ್ಟ್ರಕ್ಷನ್ಸ್ ಇರಲಿ ಅಂತ ಗೊತ್ತಿರಬೇಕು. ಇನ್ಫಾರ್ಮೇಷನ್, ಗುಡ್ ಟು ನೋ ಇನ್ಫಾರ್ಮೇಷನ್. ಯಾಕಂದರೆ ಮತ್ತೆ ನಿಮಗೆ PU ಅಲ್ಲಿ 10th ಅಲ್ಲೆಲ್ಲ ಫೀಸ್ಗಳು ಯಾವ ರೀತಿ ನಿಮ್ಮ ಪೇರೆಂಟ್ಸ್ ಪೇ ಮಾಡಿರ್ತಾರೆ, ಫಸ್ಟ್ ಇನ್ಸ್ಟಾಲ್ಮೆಂಟು, ಸೆಕೆಂಡ್ ಇನ್ಸ್ಟಾಲ್ಮೆಂಟು ಸ್ವಲ್ಪ ದಿನ ಟೈಮ್ ತಗೊಂಡೆಲ್ಲ ಪೇ ಮಾಡಿರ್ತಾರೆ. ಇಲ್ಲ ಆ ರೀತಿಯಾಗಿ ಆಪ್ಷನ್ ಇರಲ್ಲ, ಇಮ್ಮಿಡಿಯೇಟ್ ಕಟ್ಬಿಡ್ಬೇಕಾಗುತ್ತೆ. ನಿಮಗೆ ಲಾಸ್ಟ್ ಇಯರ್ದು ಫೀಸ್ ಸ್ಟ್ರಕ್ಚರ್ ಅದು ವಿಡಿಯೋ ಏನಾದರೂ ಬೇಕಾ, ನಿಮಗೆ ವಿಡಿಯೋ ಬೇಕಂದರೆ ನೀವು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಡೀಟೇಲ್ ಫೀಸ್ ಸ್ಟ್ರಕ್ಚರ್ ವಿಡಿಯೋ ಆದರೆ ನಿಮಗೆ ಲಾಸ್ಟ್ ಇಯರ್ದು ಫೀಸ್ ಸ್ಟ್ರಕ್ಚರ್, ಯಾಕಂದರೆ ಈ ಇಯರ್ದಿನೂ ಫೀಸ್ ಸ್ಟ್ರಕ್ಚರ್ದಿನೂ ನೋಟಿಫಿಕೇಶನ್ ಬಂದಿಲ್ಲ. ಲಾಸ್ಟ್ ಇಯರ್ ಫೀಸ್ ಸ್ಟ್ರಕ್ಚರ್ ತೋರಿಸ್ಬಿಟ್ಟು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಏನಾದ್ರು ವಿಡಿಯೋ ಬೇಕಾ, ಒಂದು ನಿಮ್ಮ ಒಂದು ಅಪ್ಲಿಕೇಶನ್ ನಿಮ್ಮ ಹತ್ರ ಇರಬೇಕು. ಫೈನಲ್ ಅಪ್ಲಿಕೇಶನ್ ಅಡ್ಮಿಷನ್ ಹೋಗುವಾಗ ಬೇಕಾಗುತ್ತೆ. ಇನ್ನೊಂದು ನಿಮ್ಮ ಆಲ್ ಟಿಕೆಟು, ಇದು ನಿಮ್ಮ ಹತ್ರ ಇರಲೇಬೇಕು ಸ್ನೇಹಿತರೆ. ಆಲ್ ಟಿಕೆಟ್ ಇರಬೇಕು. ಸಾಕಷ್ಟು ಜನ ಆಲ್ ಟಿಕೆಟ್ ಎಕ್ಸಾಮ್ ಆಗಿದ ತಕ್ಷಣ ಬಿಸಾಕಿರ್ತಾರೆ. ನಿಮ್ಮದು CETದು ಆಲ್ ಟಿಕೆಟ್ ಬೇಕೇ ಬೇಕಾಗುತ್ತೆ. ಮತ್ತು ಇನ್ನೂ ಏನೇನು ಡಾಕ್ಯುಮೆಂಟ್ಸ್ ಬೇಕು ನಿಮಗೆ KCET ಕೌನ್ಸಿಲಿಂಗಲ್ಲಿ ಸೀಟ್ ಸಿಕ್ಕಿದ್ಮೇಲೆ ಅಡ್ಮಿಷನ್ ಆಗೋಕ್ಕೆ ಅನ್ನುವಂಥದ್ದು ಡೀಟೇಲ್ ವೀಡಿಯೋ ಆದರೆ ಆಲ್ರೆಡಿ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲೂ ಕೊಡ್ತೀನಿ, ಇಲ್ಲಿ ಟಾಪ್ ಕಾಮೆಂಟ್ ಬಾಕ್ಸಲ್ಲೂ ಕೊಡ್ತೀನಿ. ಹೋಗಿ ಒಂದು ಸರಿ ಆ ವಿಡಿಯೋನ ಚೆಕ್ ಮಾಡಿ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನುವಂಥದ್ದನ್ನು ಗೊತ್ತಾಗುತ್ತೆ ಸ್ನೇಹಿತರೆ. ಮೊದಲು ಫೀಸ್ ವಿಷಯ, ನೀವು ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕಾ, ಪ್ರೈವೇಟ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕಾ, ನಿಮ್ಮ ಮನೆಯಲ್ಲಿ ಫೀಸ್ ಕಟ್ಟಕ್ಕೆ ರೆಡಿ ಇದ್ದಾರಾ ಇಲ್ವಾ ಅಂತ ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಒಂದ್ಸರಿ, ಓಕೆನಾ. ನಿಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಬೇಕಾ, ಪ್ರೈವೇಟ್ ಕಾಲೇಜಲ್ಲಿ ಬೇಕಾ ಅಂದ್ಬಿಟ್ಟು. ಮತ್ತು ಎಜುಕೇಷನ್ ಲೋನೆಲ್ಲ ಯಾವ ಥರ ತಗೊಳ್ಳೋದು ಅದ್ರ ಕುರಿತು ನಿಮ್ಗೆ ಏನಾದ್ರು ವೀಡಿಯೋಸ್ ಬೇಕಂದ್ರೂ ನೀವು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನಾನು ಕಾಮೆಂಟ್ ಮುಖಾಂತರ ಕೇಳಿ. ಯಾವ ರೀತಿಯಾಗಿ ಎಜುಕೇಷನ್ ಲೋನ್ ತೆಗೆದುಕೊಳ್ಬೇಕು ಏನು ಅನ್ನುವಂಥ ಎಲ್ಲ ವಿಡಿಯೋ ನಿಮಗೆ ಡೀಟೇಲಾಗಿ ಮಾಡ್ಕೊಡ್ತೀನಿ ಸ್ನೇಹಿತರೆ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನಂಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋ ಆದರೆ